ಫ್ಯಾಷನಬಲ್. ನಿಮ್ಮ ಫ್ಯಾಷನ್ ಬಗ್ಗೆ ಹೇಳಿ ನಮಗೆ. ನಮ್ಮ ತಂದೆಯವ್ರ ಹತ್ರ ಒಂದಷ್ಟು ಕಲ್ತಿದ್ದು. ಆ ಟೈಮಲ್ಲಿ ಅವರೇ ಆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು, ಆ ವೈಟ್ ಆ್ಯಂಡ್ ವೈಟ್ ಶರ್ಟ್, ವೈಟ್ ಪ್ಯಾಂಟ್, ಬೂಟ್ಸ್ ಹಾಕ್ಕೊಂಡು, ಆ ಮಫ್ಲರ್ ಹಾಕ್ಕೊಂಡು, ಗ್ಲಾಸ್ ಹಾಕ್ಕೊಂಡು, ಸೊ ಈ ಥರ ಹೋಗೋದು. ದಿಸ್ ವಾಸ್ ಹಿಸ್ ನೀಟ್ ಡ್ರೆಸ್ಸಿಂಗ್ ಇರಬೇಕು. ಆ ಬೂಟ್ಸ್ ಗೀಚ್ ಹಾಕ್ಕೊಬೇಕು, ಶೂ ಹಾಕ್ಕೊಬೇಕು. ನೀವು ಏನೇನು ಡ್ರೆಸ್ ಮಾಡಿದ್ರು ಬಟ್ ಮುಖದಲ್ಲಿ ಆ ಕಳೆಯಲ್ಲ ಅಂದರೆ ಅದು ಕಷ್ಟ. ಫ್ಯಾಷನ್ ಅಂತ ವಿಷಯಕ್ಕೆ ಬಂದಾಗ ಕನ್ನಡದಲ್ಲಿ ಯಾವ ಸ್ಟಾರು ತುಂಬ ಫ್ಯಾಷನಬಲ್ ಅನಿಸ್ತಾರೆ ನಿಮಗೆ? ದರ್ಶನ್ ಸರ್ ಆಗಿರ್ಬೋದು. ಮಫ್ತಿನಲ್ಲಿ ಆ ಪಂಚೆ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡ್ಬಂದು ಅಷ್ಟೊಂದು ಆದಂಥ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅವರಿಗೊಂದು 5 ಟಿಪ್ಸ್ ಕೊಡಿ. ಕ್ಯೂಕಂಬರ್ ಜ್ಯೂಸ್ ಆಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಆಗಿರ್ಬೋದು, ಜೀರಾ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಬೇಸಿಕ್ ನೈಟ್ ಕ್ರೀಮ್ ಮಲಗುವಾಗ. ಐ ಥಿಂಕ್ ದಟ್ ಹೆಲ್ಪ್ಸ್ ಅ ಲಾಟ್, ಕೀಪ್ಸ್ ಯುವರ್ ಫೇಸ್ ಮಾಯಿಶ್ಚರೈಸ್ ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಗ್ಲೋ ಇರುತ್ತೆ. ನಮಗೆ ನಿಮ್ಮ ವಾರ್ಡ್ರೋಬ್ ಮತ್ತೆ ಫ್ಯಾಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ. ಬಟ್ ನೀವು ಹಾಗೆ ಹೇಳಿದ್ರು ಯು ಲುಕ್ ವೆರಿ ಫ್ಯಾಷನಬಲ್. ಓಕೆ, ಓ ಇದು ನಿಮ್ಮ ರೂಮಾ? ಚಿಕ್ಕ ಪುಟಾಣಿ ಸ್ಮಾಲ್ ರೂಮ್, ತುಂಬ ಚೆನ್ನಾಗಿದೆ. ಬುದ್ಧ ಎಲ್ಲ ಜೋಡಿಸ್ಕೊಂಡಿದ್ದೀರಾ. ಆ ಫೋಟೋ ನಿಮ್ಮ ಕಾಲೇಜ್ ಯಾವುದದು ಸಿನಿಮಾದ? ಫಸ್ಟ್ ಸಿನಿಮಾದು ಇದರದ್ದು ಟೈಮಲ್ಲಿ ಓಕೆ, ಫೋಟೋಶೂಟ್ ಮಾಡಿದ್ವಿ ಭುವನ್ ಅವ್ರ ಜೊತೆ. ಭುವನ್ ಫೋಟೋಗ್ರಫಿ. ಓಕೆ, ಸೊ ಧರ್ಮ ಅವರ ಫ್ಯಾಷನ್ ಬಗ್ಗೆ ತಿಳ್ಕೊಬೇಕೀಗ ನಾವು. ಐ ಮೀನ್ ಇದೆಲ್ಲ ಎವ್ರಿಥಿಂಗ್ ನಾವು ಎಷ್ಟು ಚಂದ ಜೋಡಿಸಿಟ್ಟಿದ್ದೀರಾ ನೀವು. ಎಲ್ಲ ಇದು ಹೇಳಬೇಕು. ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ. ಸೊ ಆಲ್ ದಿಸ್ ಇಸ್ ಜಸ್ಟ್ ಅವರೇ ನಮ್ಮ ತಾಯಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಾವು ಒಂದು ಫ್ಯಾಷನ್ ಎವ್ರಿಥಿಂಗ್ ಅವರೇ ಇದು ಮಾಡೋದು. ವಾರ್ಡ್ರೋಬ್ ನೀವು ಎಷ್ಟು ಕೂಲ್ ಆಗಿ ಓಪನ್ ಮಾಡಿ ತೋರಿಸಿದ್ರಿ. ಹುಡುಗರದಂತ ತಕ್ಷಣನೇ ಎಲ್ಲ ಕದಿಡಿಟ್ಟಿರ್ತಾರೆ ಆಕ್ಚುಲಿ ಹುಡುಗರು. ಸೊ ಇದು ದಿಸ್ ಇಸ್ ಜಸ್ಟ್ ಮೈ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ಅಂಡ್ ಎವ್ರಿಥಿಂಗ್. ಎಲ್ಲ ಕ್ರೆಡಿಟ್ ಹೋಗೋದು ನಮ್ಮ ತಾಯಿಗೆ. ಅವ್ರಿಗೆ ತುಂಬಾ ನೀಟಾಗಿರ್ಬೇಕು, ವೆರಿ ಸ್ಪಿಕ್ ಅಂಡ್ ಸ್ಪ್ಯಾನ್. ಗುಡ್ ಅಲ್ವಾ? ಅದು ಆಕ್ಚುಲಿ ನಮಗೂ ಹಂಗೆ ಬಂದ್ಬಿಡೈತೆ. ಅಲ್ಲ ಒಳ್ಳೇದು. ಹುಡುಗರನ್ನ ಅಪ್ಬ್ರಿಂಗಿಂಗ್ ಹೇಗಿರ್ಬೇಕಂದ್ರೆ ಅವ್ರಿಗೆ ಮುಂಚೆನೆ ಆತರ ಕಲ್ಸಿಬಿಟ್ರೆ ನೆಕ್ಸ್ಟ್ ಮದ್ವೆ ಆಗೋ ಹೆಂಡತಿಗಾಗಿ ಮನೆಗೆ ಬರೋರ್ಗಾಗ್ಲಿ ಯಾರಿಗೂ ಅವ್ರಂಗ ಅಷ್ಟು ನೀಟಾಗಿ ಇಡೋದಕ್ಕೆ ನನಗೂ ಸಣ್ಣಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸುಮ್ಮನೆ ಬಿಸಾಕೋದು ಅದು ಮಾಡಕ್ ಇಷ್ಟಪಡಲ್ಲ. ಇಲ್ಲ ಒಂದು ವಾಶ್ ಹಾಕ್ಬಿಡ್ಬೇಕು, ಇಲ್ಲ ಫೋಲ್ಡ್ ಮಾಡಿ ಒಳಗೆ ಇಟ್ಬಿಡ್ಬೇಕು, ಈ ತರ. ಐ ಥಿಂಕ್ ಅಗೇನ್ ಲೈಕ್ ಸಿಸ್ಟಮ್ಯಾಟಿಕ್ ಲೈಫ್. ಐ ಥಿಂಕ್ ಅಗೇನ್ ಹೇಳ್ದಂಗೆ ಒಂದು ಫಸ್ಟು ಇನ್ಸ್ಟಿಟ್ಯೂಷನ್ ಬರದೆ ಮನೆಯಿಂದ. ಸೊ ಇದರಿಂದ ನಾವು ಏನು ಕಲಿತೀವೋ ದಟ್ ಓನ್ಲಿ ರಿಫ್ಲೆಕ್ಟ್ಸ್. ಓಕೆ, ಸೊ ನೀವು ಧರ್ಮ ಅವರೇ ಯು ಲುಕ್ ವೆರಿ ಫ್ಯಾಷನಬಲ್. ನೀವು ಯಾವುದೇ ಪ್ರೆಸ್ ಮೀಟ್ ಆಗ್ಬೋದು, ಯಾವುದೇ ಒಂದು ಸಿನಿಮಾಲಾದರೂ ಆಗ್ಬೋದು, ನಿಮ್ಮನ್ನು ನೋಡಿದಾಗ ನಿಮ್ಮದೇ ಆದಂಥ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಇದೆ ಅಂತ ಎಲ್ರಿಗೂ ಗೊತ್ತಾಗತ್ತೆ, ನೀವು ಹೇಳಲಿಲ್ಲ ಅಂದರು. ಸೊ ನಿಮ್ಮ ಫ್ಯಾಷನ್ ಬಗ್ಗೆ ಹೇಳಿ ನಮಗೆ. ಐ ಥಿಂಕ್ ಚಿಕ್ಕ ವಯಸ್ಸಿಂದನೂ ಐ ವಾಸ್ ನಾಟ್ ಲೈಕ್ ತುಂಬ ಸ್ಟೈಲಿಶ್ ಆಗಿರಬೇಕು ಅದು ಇದು ಅಂತ ಇಲ್ಲ. ಬೇಸಿಕ್ಕು ನಮ್ಮ ತಂದೆಯವ್ರ ಹತ್ರ ಒಂದಷ್ಟು ಕಲ್ತಿದ್ದು. ಯಾಕೆಂದರೆ ನಾನು ಇವತ್ತು ಏನು ನಾವು ಫ್ಯಾಷನ್ ಬಗ್ಗೆ ಮಾತಾಡ್ತೀವಿ, ಆ ಟೈಮಲ್ಲಿ ಅವರೇ ಆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು, ಆ ವೈಟ್ ಆ್ಯಂಡ್ ವೈಟ್ ಶರ್ಟ್, ವೈಟ್ ಪ್ಯಾಂಟ್, ವೈಟ್ ಬೂಟ್ಸ್ ಹಾಕ್ಕೊಂಡು, ಆ ಮಫ್ಲರ್ ಹಾಕ್ಕೊಂಡು, ಗ್ಲಾಸ್ ಹಾಕ್ಕೊಂಡು, ಸೊ ಈ ಥರ ಹೋಗೋದು. ದಿಸ್ ವಾಸ್ ಹಿಸ್ ಥಿಂಗ್ಸ್. ಅದನ್ನು ನೋಡ್ಕೊಂಡು ಬೆಳೆದ್ರೆ ನಮಗೂ ಒಂದು ಚೂರು ಸರಿ ಇಷ್ಟು ನೀಟ್ ಡ್ರೆಸ್ಸಿಂಗ್ ಇರಬೇಕು. ಆ ಬೂಟ್ಸ್ ಗೀಚ್ ಹಾಕ್ಕೊಬೇಕು, ಶೂ ಹಾಕ್ಕೊಬೇಕು. I mean, like dress up neatly and nicely, and idanta. So that was one passion which I had, and nangu ashte. I like dressing up nicely, tumba presentable age. So different occasions ಗೆ ಇವಾಗ ನಮ್ಮ ಸಿನಿಮಾ ಪ್ರಮೋಷನ್ ಅಂತ ಬಂದಾಗ one kind of dressing. ಇಲ್ಲ some work related, if I do something then it will be a different kind of, you know. And traveling andre I have some this one. Biking andre I have a biking jacket, rider's jacket, helmet, so I have my gloves on. So ee tar riding pant full of gears ide, and so one different idike I keep something ಆ ಥರ ಒಂದು ಇದು ಮಾಡ್ಕೊಂಡು ಡೈಲಿ ರೊಟೀನ್ ಡ್ರೆಸ್ಸಿಂಗ್ ಆಲ್ಸೋ ಐ ಕೀಪ್ ಇಟ್ ವೆರಿ ನೀಟ್. ಆಮೇಲೆ ಮನೇಲಿದ್ದಾಗಲೂ ಎಲ್ಲಾದರೂ ಕೆಳಗೆ ವಾಕಿಂಗ್ ಹೋಗ್ಬೇಕಿದ್ರೆ ಅದರಲ್ಲೂ ಐ ಗೋ ಲಿಟಲ್ ನೀಟ್. ಸುಮ್ಮನೆ ಏನೋ ಪಾಶ್ ಅಂದರೆ ಸುಮ್ಮನೆ ಏನೋ ಒಂದು ಹಾಕೊಂಡು ಏನೋ ಒಂದು ಆ ಥರ ಅಲ್ಲ, ಅಟ್ಲೀಸ್ಟ್ ಮಿನಿಮಮ್. ಆಮೇಲೆ ನಾನು ಜಾಸ್ತಿ ಬ್ರ್ಯಾಂಡ್ ಕಾನ್ಶಿಯಸ್ ಏನಲ್ಲ. ಐ ಆಮ್ ನಾಟ್ ಲೈಕ್ ಇದೇ ಬ್ರ್ಯಾಂಡ್ ಬೇಕು ಅದೇ ಬ್ರ್ಯಾಂಡ್ ಬೇಕು, ಇಲ್ಲ ಇಲ್ಲ. ನನಗೆ ಆಸ್ ಲಾಂಗ್ as it looks nice, it should look good. ಬೇಸಿಕ್ ಬ್ರ್ಯಾಂಡು ಓಕೆ ಫೈನ್, ಲೈಕ್ ಒಂದು ವಾಚ್ ಆಗಿರ್ಬೋದು, ಸನ್ ಗ್ಲಾಸಸ್ ಆಗಿರ್ಬೋದು, ದಟ್ ಐ ಫೀಲ್ ಓಕೆ, ಒಂದು ಮಿನಿಮಮ್ ಇದು. ಆ್ಯಂಡ್ ಜೀನ್ಸ್ ಕಂಫರ್ಟಬಲ್ ಆಗಿರೋದನ್ನ ಪ್ರಾಬ್ಲಿ ಲಿವೈಸ್ ವಾಟೆವರ್ XYZ. ಸೊ ಈ ಥರ ಒಂದು ಬೇಸಿಕ್ ಇದು. ಬಟ್ ಇದೇ ಬೇಕು ಅದೇ ಬೇಕು ಪರ್ಟಿಕ್ಯುಲರ್ ಬ್ರ್ಯಾಂಡೇ ಬೇಕು ಇಲ್ಲಾಂದ್ರೆ ಆಚೆ ಹೋಗಲ್ಲ ಆ ಥರ ಇಲ್ಲ. ಬಿಕಾಸ್ ಐ ಥಿಂಕ್ ಇಟ್ಸ್ ಮೋರ್ ಆಫ್ ವಾಟ್ ಯು ಕ್ಯಾರಿ ವಿತ್ ಕಾನ್ಫಿಡೆನ್ಸ್. ಫ್ಯಾಷನ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಕ್ಯಾರಿ
something with confidence on your thing, I think that only makes you look good. And what you carry on your face. ನೀವೇನೇನು ಡ್ರೆಸ್ ಮಾಡಿದ್ರು ಬಟ್ ಮುಗ್ದಲ್ಲೇ ಆ ಕಳೆಯಲ್ಲ ಅಂದರೆ ಅದು ಕಷ್ಟ. ನಿಮಗೆ You should have that. You should have that. ಸಿಗ್ನೇಚರ್ ಸ್ಟೈಲ್ ಅಂತ ನಾವೇ ಹೇಳಬಲ್ರಿ. So I think you should have that. Whatever you carry it with confidence and ಚೆನ್ನಾಗಿ ಕಾಣಬೇಕಂದ್ರೆ that is the secret. ಓಕೆ. ಶಾಪಿಂಗ್ ಮಾಡೋ ಕ್ರೇಜ್ ಇದೆಯಾ ನಿಮಗೆ? ಆಗಾಗ್ಗೆ ಮಾಡ್ತಾ ನಂದು ಇರ್ತೀರಾ ಸಿಕ್ಕಾಪಟ್ಟೆ ಶಾಪಿಂಗ್? ಫಾಸ್ಟ್. ಇಲ್ಲ ಜಾಸ್ತಿ ಏನು ಮಾಡ್ತೀನಿ, ಬಟ್ ಅದೇ ಹೋಗಿದ ಕಡೆ ಎಲ್ಲಾದ್ರೂ ಒಂದು ಚೆನ್ನಾಗಿ shopping ಮಾಡ್ತೀರಾ? ಮಾಲ್ಸ್, ಯಾವ್ದಾದ್ರು ಮಾಲ್ಸ್, ಆಮೇಲೆ ಇಂದ್ರಾನಗರಲ್ಲಿ ವಿ ಹ್ಯಾವ್ ಒನ್ ಪ್ಲೇಸ್ ವೆರ್ ಗೆಟ್ ಗುಡ್ ಸ್ಟಫ್. ಸೊ ಈ ಥರ ಇದ್ದಾಗ ಐ ಗೋ ಟು ಪ್ಲೇಸ್ ಅಲ್ಲ, ಬಟ್ ತುಂಬ ಕ್ವಿಕ್ ಪಟ ಹೋಗ್ಬಿಟ್ಟು ಚೇಂಜ್ ಮಾಡಿ ಫಾಸ್ಟ್ ಮಾಡಿ ನಿಮ್ ಜೊತೆ ಯಾರು ಶಾಪಿಂಗ್ ಬರಕ್ಕೆ ಆಗಲ್ಲ ಅನ್ಸುತ್ತೆ. ಸೂಪರ್ ಆಗಿದೆ, ಚೆನ್ನಾಗಿದೆ, ರೆಡಿ. ನನಗೆ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅಥವಾ ನೀವು ಶಾಪಿಂಗ್ ಹೋದಾಗ? ಫ್ರೆಂಡ್ಸು ಇಲ್ಲ ಒಬ್ಬನೇ ಇಲ್ಲ ಒಂದೊಂದ್ಸರಿ ಏನಾದರೂ ಆ ಥರ ಎಲ್ಲ ಅಕ್ಕ ಬರ್ತಾರೆ ಬಾ ಬರ್ತಾರೆ ಏನಾದರೂ, ಬಟ್ ಐ ಕೆನಾಟ್ ಗೋ ಲೈಕ್ ಗಂಟೆಗಟ್ಟಲೆ ಅಲ್ಲೊಂದು ಪಿಕ್ ಮಾಡು ಇಲ್ಲೊಂದು ಅರ್ಧ ದಿನ ಎಲ್ಲ ಇಲ್ಲ, ಆಮೇಲೆ ಅದನ್ನ ನೋಡು, ಆಮೇಲೆ ಟ್ರೈ, ಅದೆಲ್ಲ ಸೀನೇ ಇಲ್ಲ. ಚೆನ್ನಾಗಿದ್ರೆ ಒಂದು ಈ ಲೈನಲ್ಲಿ ಒಂದು 3 ಚೆನ್ನಾಗಿದೆ, ಆಟ ಪಾಠ ಪಾತು ಒಂದೇ ಸ್ಟೈಲಲ್ಲಿ 3 ಕಲರ್ ಇದೆ, ಅವಕ್ಕೆ ಬೇರೆ ಬೇರೆ 3 ಕಲರು, ಅದು ನಮಗೆ ಬೈತಾರೆ ಬೇರೆ ಬೇರೆ ಸ್ಟೈಲಲ್ಲಿ ತೊಗೊಬೇಕು, ಬೈ ದ ಸೇಮ್ ಪ್ಯಾಟರ್ನ್ ಡಿಫ್ರೆಂಟ್ ಕಲರ್ಸ್ ಅಂತ. ಬಟ್ ಸೊ ದಟ್ ವೇ ಐ ಆಮ್ ಲೈಕ್ ಕ್ವೈಟ್ ಕ್ವಿಕ್. ಫ್ಯಾಷನ್ ಅಂತ ವಿಷಯಕ್ಕೆ ಬಂದಾಗ ಕನ್ನಡದಲ್ಲಿ ಯಾವ ಸ್ಟಾರು ತುಂಬಾ ಫ್ಯಾಷನಬಲ್ ಅನಿಸ್ತಾರೆ ನಿಮಗೆ? ಮೊದಲನೇ ಇದು ನನಗೆ ಐ ಫೀಲ್ ಇವತ್ತಿನ ಟ್ರೆಂಡ್ ಇದ್ರೆ ಯಾವಾಗಿಂದಾದ್ರೂ ಸರಿ, ನೋ ಪ್ರಾಬ್ಲಮ್, ಈ ಟ್ರೆಂಡ್ ಆದ್ರೂ ಸರಿ, ಹಳೆ ಇದ್ರಂದ್ರೆ ನಾನು ನಿಮಗೆ ಹೇಳ್ದಂಗೆ ನಮ್ಮ ತಂದೆಯವ್ರದ್ದು ಐ ರಿಯಲಿ ಲೈಕ್ ಹಿಸ್ ಡ್ರೆಸ್ಸಿಂಗ್. ಆ ಫ್ರಿಲ್ ಶರ್ಟ್ ಆಗಿರ್ಬೋದು, ಇವತ್ತು ಇಟ್ಕೊಂಡಿದ್ದೀನಿ ಚಿತ್ರಲೇಖದು ಒಂದು ಫ್ರಿಲ್ ಶರ್ಟ್ ಅಲ್ಲ ಅಲ್ಲಿ ಇನ್ನೊಂದು ರೂಮಲ್ಲಿ. ಸೊ ಆ ಫ್ರಿಲ್ ಶರ್ಟ್ ಆಗಿರ್ಬೋದು, ಸೊ ಇದೆಲ್ಲ ಇಟ್ಟಾಗ ಐ ಫೀಲ್ ವೆರಿ ಲೈಕ್ ಅವಾಗಲೇ ಅವ್ರಿಗೆ ಆ ಥರ ಒಂದು ಸ್ಟೈಲು, ಅಶ್ವಮೇಧಲ್ಲಿ ಆಗಿರ್ಬೋದು, ಒಲವಿನ ಹುಡುಗರಲ್ಲಿ ಆಗಿರ್ಬೋದು, ಐ ಥಿಂಕ್ ಆಲ್ ವೆರಿ ಪ್ಯಾಷನ್. ಸೊ ಅದಾದಮೇಲೆ ನೋಡ್ಕೊಂಡು ಬಂದಾಗ ಐ ಫೀಲ್ ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣುತ್ತೆ. ಅಂದರೆ ಸುಮಾರು ಜನ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಕನ್ನಡ ಇಂಡಸ್ಟ್ರಿಯಲ್ಲಿ, ದರ್ಶನ್ ಸರ್ ಆಗಿರ್ಬೋದು, ದ ವೇ ಹಿ ಕ್ಯಾರೀಸ್ ಜೀನ್ಸ್ ಆಗಿರ್ಬೋದು, ಆ ಜಾಕೆಟ್ಸು, ಸುದೀಪ್ ಸರ್ದು ಮಾಣಿಕ್ಯಾಲ್ ಆಗಿರ್ಬೋದು, ಆ್ಯಂಡ್ ಅವ್ರ ಸ್ಟೈಲು, ಆ ಇಂಟ್ರೊಡಕ್ಷನ್ ಫೈಟು, ಆ ಸ್ಟೈಲು, ಆ ಡ್ರೆಸ್ಸಿಂಗು, ಆ ಸಾಂಗ್ಸ್ ಎಲ್ಲ ಡ್ರೆಸ್ ಮಾಡೋದು. ಆ್ಯಂಡ್ I think when it comes to a little bit of again mass, Yashtu KGF ಆಗಿರ್ಬೋದು, I think everybody has their own different kind of. ಶಿವಣ್ಣ ಆಗಿರ್ಬೋದು, ಶಿವಣ್ಣ ದ ವೇ ಅವ್ರು ನಾರ್ಮಲ್ ಆಗಿ ಹೆಂಗೆ ಜಸ್ಟ್ ಸಿಂಪಲ್ ಆಗಿ ಬಂದ್ಬಿಡ್ತಾರೆ ಎಲ್ಲೋದ್ರೂ ಆರಾಮಾಗೆ, ಬಟ್ ಸಡನ್ ಆಗಿ ಆ ಫ್ಯಾಷನ್ ಸ್ಟೈಲ್ ಅಂತ ಬಂದಾಗ ಆ ಮಫ್ತಿನಲ್ಲಿ ಆ ಪಂಚೆ ಹಾಕೊಂಡು ಆ ಶರ್ಟ್ ಹಾಕೊಂಡ್ಬಂದು ಆ ಸ್ಟೈಲ್ ಬಂದರೆ carries a different aura. I think everybody has their own beautiful way of portraying themselves. ಸೊ ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ ಏನು? ಈ ಡ್ರೆಸ್ಗಳು ಇದೆಲ್ಲ ಬಿಟ್ಟರೆ, ಈಗ ನಾವು ಹೇಳಿದ್ವಿ ನಿಮ್ಮ ಸ್ಮೈಲಿಗೆ ಕಾಂಪ್ಲಿಮೆಂಟ್ ಕೊಟ್ಬಿಟ್ವಿ, ನಿಮ್ಮ ಪ್ರಕಾರ ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್, ಯೂನಿಕ್ ಸ್ಟೈಲ್ ಸ್ಟೇಟ್ಮೆಂಟ್, ಆ ಸ್ಟೈಲು ಆ ಫ್ಯಾಷನ್ದು ಏನಾದರೂ ಇಲ್ದಲ್ಲೇ ನೀವು ಹೊರಗಡೆನೂ ಹೋಗಲ್ಲ ಅಂಥದ್ದು ಯಾವುದು ಯೂನಿಕ್? ಐ ಫೀಲ್ glasses is something which I really like. ಸೊ ಡಾರ್ಕ್ ಗ್ಲಾಸ್ ಆಗಿರ್ಬೋದು, ಇಲ್ಲ ಪ್ಲೇನ್ ವೈಟ್ ಗ್ಲಾಸ್ ಆಗಿರ್ಬೋದು, ಇಲ್ಲ ಯೆಲ್ಲೋ ಗ್ಲಾಸ್ ಆಗಿರ್ಬೋದು. ಸೊ ಐ ಫೀಲ್ ದಟ್ ಈಸ್ ಸಮಥಿಂಗ್ ನೈಸ್. ಆ್ಯಂಡ್ ವೆರಿ ಗುಡ್ ವಾಚ್, ಒಂದು ಒಳ್ಳೆ ವಾಚ್ ಹಾಕೊಳೋದು, ಪರ್ಫ್ಯೂಮು, ಐ ಮೀನ್ ಎಲ್ಲೋದ್ರೂ ಯು ಶುಡ್ ಹ್ಯಾವ್ ದಟ್ ನೈಸ್ ಕೈಂಡ್ ಆಫ್ ಇದು ಅಂತ. ಸೊ ಇದು ಈ ಥರ ಒಂದು ಇದು ಐ ಕ್ಯಾರಿ ದಟ್. ಆ್ಯಂಡ್ ನನಗೆ ಕ್ಲೆನ್ಲಿನೆಸ್, ನೀಟ್ನೆಸ್ ನನ್ನ ಕಾರಲ್ಲೂ ಅದಿರಬೇಕು. ಸೊ ಮೈ ಕಾರ್ ಆಲ್ಸೋ ಅಷ್ಟು ಸ್ಮೆಲ್ ನೈಸ್. ಸೊ ಅದು ಇಲ್ದಾಗ್ಲೂ ಐ ಶುಡ್ ಫೀಲ್ ಗುಡ್. ಇಲ್ಲ ಯಾರಾದರೂ ಬಂದು ಕೂತ್ಕೊಂಡು ಫೀಲ್ ನೈಸ್, ಕ್ಲೀನಾಗಿರಬೇಕು, ಪ್ಯಾಷನೆಟ್ ಆಗಿರಬೇಕು ಅಂತ ಕಮ್ಸ್ ಟು ಡ್ರೈವಿಂಗ್. ಸೊ ಸ್ಟೈಲ್ ಅಂದಾಗ ದೀಸ್ ಸ್ಮಾಲ್ ಥಿಂಗ್ಸ್ ಐ ಲೈಕ್. ಬೈಕಿಂಗಲ್ಲೂ ಆಗಿರ್ಬೋದು, ವೆರಿ ಇದು. ನೀವು ಸ್ಟಡ್ಸ್ ಹಾಕಿದ್ದೀರಾ ಕಿವಿಗೆ, ಅದು ಒಂಥರ ಸಮಥಿಂಗ್ ರಾಯಲ್ ಲುಕ್ ಕೊಡುತ್ತದು. ಸೊ ಅದ್ರ ಬಗ್ಗೆ ಹೇಳಿ. ಅದು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಹಾಕ್ಕೊಂಡಿರಲಿಲ್ಲ, ಇದು 1 year ಬ್ಯಾಕ್ ಇದು ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ ವಾಸ್ ಲೈಕ್ ಸಡನ್ನಾಗೆ ಏನೋ ಒಂದು ನೋಡ್ತಾ ಇದ್ದೆ, ಎಲ್ಲರೂ ಹಾಕ್ಕೊಂತಾರಲ್ಲ, ಅಟ್ಲೀಸ್ಟ್ ಒಂದು ಕಡೆ ಹಾಕ್ಕೊಂಕೋದೇನು, ಅದೇನೋ ಸಡನ್ನಾಗಿ ಅನ್ಸ್ಬಿಟ್ಟು ಹೋಗ್ಬಿಟ್ಟು ಐ ಜಸ್ಟ್ ಡಿಸೈಡೆಡ್ ಟು ವೇರ್. ಆಮೇಲೆ ಹಾಕೊಂಬಂದ ಫುಲ್ ಶಾಕ್ ಆಗ್ಬಿಟ್ರು. ಫಸ್ಟು ಏನೋ ಚಿಕ್ಕದೇ ಹಾಕ್ಕೊಂತಿದ್ರು, ಇಷ್ಟು ದಪ್ಪದ ಹಾಕೊಂಬಿಡಿ ಅಂತ.
ಸೊ ಐ ಥಿಂಕ್ ಅದು ಚೆನ್ನಾಗಿ ಸೂಟ್ ಆಯಿತು ಅಂತ ಕೆಲವರು ಹೇಳಿದ್ರು, ಸೊ ಐ ಜಸ್ಟ್ ಲೆಫ್ಟ್ ಇಟ್ ಲೈಕ್ ದಟ್. ಓಕೆ, ಈಗ 1 year ಇಂದ ನೀವು 1 year ಇಂದ. ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ಅಂದರೆ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಆ ಫ್ಯಾಷನ್ ವೇರ್ಸ್ ಆಗ್ಬೋದು ಅದೆಲ್ಲ ನೀವೇ ಡಿಸೈಡ್ ಮಾಡ್ತೀರಾ ಅಥವಾ ಸಿನಿಮಾಗೆ ತಕ್ಕಂತೆ? ಸಿನಿಮಾಗೆ ತಕ್ಕಂತೆ, ಆ ಕ್ಯಾರೆಕ್ಟ್ರಿಗೆ ತಕ್ಕಂತೆ, ಅಲ್ಲಿನ ಆ ಕ್ಯಾರೆಕ್ಟ್ರಿಗೆ ತಕ್ಕಂತೆ ಏನು ಬೇಕೋ ಆಯಿತು. ಆಮೇಲೆ ನಮ್ಮದು ಸಜೆಷನ್ಸ್ ಇರುತ್ತೆ. ಸೊ ಪ್ರಾಬ್ಲಿ ತುಂಬ ತೊಂದರೆ ಕೊಡಲ್ಲ. ಇವಾಗ ಕಾಸ್ಟ್ಯೂಮರ್ ಅವ್ರಿಗೆ ಪಾಪ ಎಲ್ಲ ಅವರೇ ಮಾಡಬೇಕಂದ್ರೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಸೊ ಐ ಟೆಲ್ ದೆಮ್ ಲೈಕ್ ಮಿನಿಮಮ್ ಏನಾದರೂ ಒಂದು ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಜಾಗ ಇದ್ರೆ ಅಲ್ಲಿಗೂ ಅಲ್ಲೇ ರಿಯಾಸ್ ಮಾಡೋದು. ಪರ್ಸನಲ್ ಕಲೆಕ್ಷನ್ಸ್ ಯೂಸ್ ಮಾಡ್ತೀರಾ? ಯಾವ್ದಾದ್ರು ಒಂದ್ಸಲಿ ಬೇಕಂದಾಗ ಎಮರ್ಜೆನ್ಸಿ ಅಂದಾಗ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ಆ ಕ್ಯಾರೆಕ್ಟರ್ ಆ ಸಿನಿಮಾಗೆ ತಕ್ಕಂಗೆ ಏನು ಬೇಕು ಅಂತ ವಿ ಡಿಸೈಡ್. ಸೊ ನಿಮ್ಮ ಸ್ಟೈಲನ್ನು ಫಾಲೋ ಮಾಡೋರು ಭಾಳ ಜನ ಇರ್ತಾರೆ, ನಿಮ್ಮದೇ ಆದಂಥ ಫ್ಯಾನ್ ಫಾಲೋವರ್ಸ್ ಇರ್ತಾರೆ. ಅವರಿಗೊಂದು 5 ಟಿಪ್ಸ್ ಕೊಡಿ. ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟನ್ನು ಇನ್ಸ್ಪೈರ್ ಆದಂಥವ್ರಿಗೆ ಒಂದು 5 ಟಿಪ್ಸ್ ಕೊಡಿ. ಫ್ಯಾಷನ್ ಬಗ್ಗೆನಾ? ಫ್ಯಾಷನ್ ಬಗ್ಗೆ ಐ ಥಿಂಕ್ ಫಸ್ಟ್ಲಿ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಏನು ಹಾಕ್ಕೊಂತೀರೋ ಅದನ್ನು ಕ್ಯಾರಿ ಮಾಡೋ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ಸಿಕ್ಕಾಬಡೆ ಬ್ರ್ಯಾಂಡ್ ಕಾನ್ಷಿಯಸ್ ಇರಬೇಡಿ. ಸಮಥಿಂಗ್ ಶುಡ್ ಲುಕ್ ಗುಡ್ ಆನ್ ಯು, ನೈಸ್ ಆನ್ ಯು ಅಂದರೆ ತೊಗೊಳ್ಳಿ, ಹಾಕ್ಕೊಳ್ಳಿ. ಆ್ಯಂಡ್ when it comes to being smart and things, you should always smell good. Keep your hands moisturized. Yaradru on shake hand kottunu it should have a good feel. That gives a lot of impact, especially ನೀವು ಏನಾದರೂ ಮೀಟಿಂಗ್ಸ್ ಹೋದಾಗ ಇಲ್ಲ ಇದಕ್ಕೆ ಹೋದಾಗ. that should be very ಇದು. And I think skin care minimum. Skin care, have a smile on your face. I think ಸಿಕ್ಕಾಬಡೆ ಟೆನ್ಷನ್ ತೊಗೊಂಬಿಟ್ರೆ ಮುಗ್ದೆಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಮನುಷ್ಯ ಆದಮೇಲೆ ಟೆನ್ಷನ್ ಇದ್ದೇ ಇರುತ್ತೆ. ಬಟ್ ಲರ್ನ್ ಟು ಫೇಸ್ ಇಟ್ ಆಸ್ ಅ ಚಾಲೆಂಜ್ ಆಗಿ ತೊಗೊಳ್ಳಿ. ಆ್ಯಂಡ್ ಲರ್ನ್ ಟು ಫೇಸ್ ಪ್ರಾಬ್ಲಮ್ಸ್ ಇನ್ ಲೈಫ್ ಆ್ಯಂಡ್ ಟ್ರೈ ಟು ಸ್ಮೈಲ್ ಆಫ್ ಸರ್ಟನ್ ಥಿಂಗ್ಸ್. ದಟ್ ಮೇಕ್ಸ್ ಯು ಅ ಬೆಟರ್ ಪರ್ಸನ್. ಆ್ಯಂಡ್ ಐ ಥಿಂಕ್ ನಾನು ಅವಾಗಲೇ ಹೇಳ್ದಂಗೆ ಸ್ಕಿನ್ ಕೇರು ಸಿಕ್ಕಾಬಡೆ ನೀವು ಇಲ್ಲೇ ಅಲ್ಲೇ ಮಾಡಿಸ್ಬೇಕಂತ ಅದು ಬೇಸಿಕ್ ಇದ್ರೂ ಮನೆಯಲ್ಲೂ ಐ ಥಿಂಕ್ ಒಂದು ಸ್ಮಾಲ್ ಒಂದು ಕ್ಯೂಕಂಬರ್ ಜ್ಯೂಸ್ ಆಗಿರ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಐ ಥಿಂಕ್ ಒಂದು ಗ್ಲಾಸ್ ಬಿಸಿನೀರು ಆಗಿರ್ಬೋದು, ಆ್ಯಂಡ್ ಜೀರಾ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು. ಐ ಥಿಂಕ್ ಆಲ್ ದೀಸ್ ಥಿಂಗ್ಸ್ ಒಂದು ನೈಟ್ ಕ್ರೀಮ್ ಆಗಿರ್ಬೋದು, ಒಂದು ಬೇಸಿಕ್ ನೈಟ್ ಕ್ರೀಮ್ ಮಲಗುವಾಗ. ಐ ಥಿಂಕ್ ದಟ್ ಹೆಲ್ಪ್ಸ್ ಅ ಲಾಟ್, ಕೀಪ್ಸ್ ಯುವರ್ ಫೇಸ್ ಮಾಯ್ಶ್ಚರೈಸ್. ಆ್ಯಂಡ್ ಬೆಳಗ್ಗೆ ನೀವು ಎದ್ದ ತಕ್ಷಣ ಗ್ಲೋ ಇರುತ್ತೆ. ಐ ಥಿಂಕ್ ಈ ಥರದ್ದು ಒಂದು ಚಿಕ್ಕದು ಐ ಥಿಂಕ್ ಯು ಫಾಲೋ. ಐ ಥಿಂಕ್ ಎಲ್ಲ ಫಾಲೋ ಮಾಡ್ತಾರೆ, ಫಾಲೋವರ್ಸ್ ಫಾಲೋ ಮಾಡೇ ಮಾಡ್ತಾರೆ. ಸೊ ಈ ಥರ ಒಂದು ಇದು ಮಾಡಿದಾಗ ಐ ಥಿಂಕ್ ಯು ಕ್ಯಾನ್ ಮೇಂಟೈನ್ ಯುವರ್ ಹೆಲ್ತ್ ಆ್ಯಂಡ್ ಯುವರ್ ಸ್ಕಿನ್ ಆ್ಯಂಡ್ ಹ್ಯಾವ್ ಅ ಗುಡ್ ಫ್ಯಾಷನಬಲ್ ಲೈಫ್ ಸ್ಟೈಲ್ ಆಲ್ಸೋ. ಓಕೆ, ನಿಮ್ಮ ಟಿಪ್ಸ್ ಭಾಳ ಚೆನ್ನಾಗಿದೆ. ಓಕೆ ಧರ್ಮ ಅವರೇ, ನಿಮ್ಮ ಫ್ಯಾಷನ್ ಬಗ್ಗೆ ಗೊತ್ತಾಯ್ತು ನಮಗೆ. ಸ್ವಲ್ಪ ಡಯಟ್ ಬಗ್ಗೆನೂ ತಿಳ್ಕೊಬೇಕು, ನಿಮ್ಮ ಕಿಚನ್ ಲವ್ ಬಗ್ಗೆ ನಾವು ನೋಡಬೇಕು ಹೇಗೆ ಅಂತ. ಹೋಗೋಣವಾ? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.